ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು, ಬೆಳಕಿನ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ನೀವು ಎಲ್ಲ ಹೇಗೆ ದೀಪಾವಳಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೀಪಾವಳಿ ಅಂದರೆ ದೀಪಗಳೆಲ್ಲ ಹಚ್ಬೇಕಲ್ವಾ, ಎಲ್ಲ ಕಿಟಕಿಲಿ ಅದ್ರ ಹೊಸ್ಲಲ್ಲಿ ಎಲ್ಲ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಈವ್ನಿಂಗು ಬೆಳಗ್ಗೆನೇ ಪೂಜೆ ಮಾಡಿದೆ, ಈವ್ನಿಂಗ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೊಂದು ಪುಟಾಣಿ ಬ್ಲಾಗ್ ಆಗಿರುತ್ತೆ. ಪೂಜೆ ಎಲ್ಲ ಆದಮೇಲೆ ಅಂದರೆ ಸುಸ್ರು ಬತ್ತಿ, ಫ್ಲವರ್ ಪಾಟು ಅದೆಲ್ಲ ಹೊಡಿಯೋಕ್ಕೆ ಹೊಡಿತಾ ಇರಲಿಲ್ಲ. ಆಗಲೇ 5 ಇಯರ್ಸ್ ಆಗಿತ್ತು, ಪಟಾಕಿನೇ ಹೊಡಿತಾ ಇರಲಿಲ್ಲ. ಆದರೆ ಪಟಾಕಿ ಏನು ಹೊಡೆದಿಲ್ಲ, ಸುಸ್ರು ಬತ್ತಿ, ಇದು ಫ್ಲವರ್ ಪಾಟು ಅದನ್ನು ಮಾತ್ರ ಹಚ್ಚಿದ್ರಿ. ಹೇಗೆ ಕಾಣಿಸ್ತಾ ಇದೆ ಅಲ್ವಾ? ನನ್ನ ತಂಗಿ ಹಚ್ತಾ ಇದ್ದಾಳೆ. ಪಟಾಕಿನ ಹೊಡಿಬಾರ್ದು, ಆದರೂ ಫ್ಲವರ್ ಪಾಟ್ನ ಹಚ್ಚಿದ್ದೀನಿ. ಹಂಗೆ ಶಾರ್ಟ್ಸು ಕೂಡ ಒಂದು 15 ಶಾರ್ಟ್ಸ್ ತಂದಿದ್ರು, ಅದನ್ನು ಹಚ್ಚಿದ್ರೆ ಅಷ್ಟೇ. ಇನ್ನು ಪಟಾಕಿ ಏನು ಹೊಡೆದಿಲ್ಲ. ನಾನಂತೂ ಹೊಡೆದೇ ಇಲ್ಲ ಪಟಾಕಿನ. ಹೇಳಬೇಕು ಅಂದರೆ ನನಗಿಷ್ಟನೂ ಇಲ್ಲ ಹೊಡಿಯೋಕ್ಕೆ. ನಾನು ಜಸ್ಟ್ ವೀಡಿಯೋ ಮಾಡ್ಕೊತಾ ಇದ್ದೆ ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫಾರ್ ದ ಫಸ್ಟ್ ಟೈಮ್ ನಾವು ಈ ಥರ ಹೊಡಿತಾ ಇರೋದು. ನಂಗೆ ತುಂಬ ಖುಷಿ ಆಯಿತು ನೋಡೋಕ್ಕೆ ಅಂತಲೇ. ನನಗೂ ಅದು ಕಿಡಿಗಳು ಬಿಡುತ್ತಲ್ವ, ಅದು ಭಯಕ್ಕೆ ನಾನು ವೀಡಿಯೋನೇ ಮಾಡ್ಕೊತಾ ಇರಲಿಲ್ಲ. ಆದರೂ ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ ವೀಡಿಯೋ. ಹೇಗೆ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ನಂಗೆ ತುಂಬ ಖುಷಿ ಆಯಿತು ಇದು ಹೊಡಿಯೋ ಟೈಮಲ್ಲಿ. ಹಾಗೆ ನಮ್ಮ ಮಮ್ಮಿ ಮನೆಯಲ್ಲೂ ಹೆಂಗೆ ಮಾಡಿದ್ರು ದೀಪಾವಳಿ ಹಬ್ಬ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ಮತ್ತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಮಮ್ಮಿ ಮನೇಲಿ ಈ ರೀತಿ, ನಮ್ಮ ಮಮ್ಮಿ ಮನೆಯೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮಮ್ಮಿ ದೀಪಗಳೆಲ್ಲ ಹಚ್ಚಿ ಎಲ್ಲ ಈಚೆ ಕಡೆ ಹೊಸ್ಲಲ್ಲೆಲ್ಲ ನಮ್ಮ ಅಕ್ಕ ರಂಗೋಲಿ ಎಲ್ಲ ಬಿಟ್ಟಿರೋದು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಆದರೆ ನಮ್ಮ ಮನೆ ಹೊಸ್ಲಲ್ಲಿ ಬಿಡೋಕ್ಕಾಗಲ್ಲ. ನಮ್ಮ ಮಮ್ಮಿ ಮನೆ ಹೊಸ್ಲು ದೊಡ್ಡದಾಗಿದೆಯಲ್ಲ, ಚೆನ್ನಾಗಿ ಬಿಟ್ಟಿದ್ದಾಳೆ ನೋಡಿ. ಆಮೇಲೆಲ್ಲ ಊಟ ಮತ್ತು ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. 1 ಕಟ್ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ, 1 ಈರುಳ್ಳಿ ಮತ್ತು ಒಂದು 4-5 ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, 1 ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿ ಕಾಯಕ್ಕೆ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, 1 ಸ್ಪೂನಷ್ಟು ಜೀರಿಗೆ ಮತ್ತು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು, 1 ಮೆಣಸಿನ್ಕಾಯಿ ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಸಿಕ್ಕ 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದನ್ನು ಗೋಲ್ಡನ್ ಬ್ರೌನ್ ಆಗಿ ಶಕ್ನ ಮೆಂತ್ಯ ಸೊಪ್ಪನ್ನ ತೊಳೆದು ಇಟ್ಕೊಳ್ಳಿ. 1 ಕಟ್ ತೊಗೊಂಡಿದ್ದೀನಿ ನಾನು ಮೆಂತ್ಯ ಸೊಪ್ಪು. ಅದನ್ನು ಇದು ಗೋಲ್ಡನ್ ಬ್ರೌನ್ ಆಗಿ ಶಕ್ನ ಅದನ್ನೆಲ್ಲ ಹಾಕ್ಕೊಳ್ಳಿ. ವೆರಿ ಹೆಲ್ದಿ ರೆಸಿಪಿ, ಟ್ರೈ ಮಾಡಿ ಅಂತ ಹೇಳ್ತೀನಿ. ಮೆಂತ್ಯ ಸೊಪ್ಪು ಕಹಿ ಅಂತ ಹೇಳ್ತಾರೆ, ಸ್ವಲ್ಪನೂ ಕಹಿ ಇರಲ್ಲ. ಚೆನ್ನಾಗಿ ತೊಳೆದು ನೋಡಿ ಎಷ್ಟು ಕಾಣಿಸ್ತಾ ಇದೆ. ಆಮೇಲೆ ನೋಡಿ ಎಷ್ಟು ಕ್ವಾಂಟಿಟಿ ಜಾಸ್ತಿ ಇದೆ, ಆಮೇಲೆ ಎಷ್ಟು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅಂತ ಹೇಳಿ. ಇದನ್ನು ಚೆನ್ನಾಗಿ ತಿರ್ಗಿಸ್ಕೊಳ್ಳಿ. ಎಲ್ಲ ಅದು ಒಗ್ಗರಣೆ ಮಾಡಿರ್ತೀರ, ಅದು ಫುಲ್ ಮಿಕ್ಸ್ ಆಗಬೇಕು. ಹಂಗೆ ಕ್ಲೀನಾಗಿ ತಿರ್ಗಿಸ್ಕೊಳ್ಳಿ. ಮಸ್ಟ್ ಟ್ರೈ ಮಾಡಿ. ನುಗ್ಗೆ ಸೊಪ್ಪಿನ ಮೊಟ್ಟೆ ಪಲ್ಯ ನನ್ನ ರೆಸಿಪಿನ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅದು ಹೋಗಿ ನನ್ನ ವೀಡಿಯೋದಲ್ಲಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ವೀಡಿಯೋನ ಚೆಕ್ಔಟ್ ಮಾಡಿ. ಅದೇ ಥರನೇ ಕಹಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಇದು ಮೆಂತ್ಯ ಸೊಪ್ಪು ಕಹಿ ಇರುತ್ತಲ್ವಾ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಹೆಂಗಾಗೋಯ್ತು, ಸ್ವಲ್ಪ ಹೊತ್ತು ಬಿಟ್ಬಿಡಿ. ಈಗ ನೋಡಿ ಇವಾಗ ನೀರೆಲ್ಲ ಬಿಟ್ಕೊಂಡಿದೆ, ಅದು ಫುಲ್ಲು ಡ್ರೈ ಆಗಬೇಕು. ಅವಾಗವರೆಗೂ ಉರಿಬೇಕು ನೀವು.
ಚೆನ್ನಾಗೆ ಡ್ರೈ ಆಗೋವರೆಗೂ ಸ್ವಲ್ಪ ಹೊತ್ತು ಹುರಿಯಿರಿ. ಆವಾಗ ಅದೇ ಎಣ್ಣೆಲೆ ಹುರಿತೀರಲ್ವ, ಫುಲ್ಲು ಕೈ ಅಂಶ ಎಲ್ಲ ಹೊಟ್ಟೋಗುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಆದರೆ ಚಪಾತಿಗೆ ಇಲ್ಲ ಸೈಡ್ ಡಿಶ್ಶಾಗಾದರೂ ತಿನ್ಬೋದು. ಆಮೇಲೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಇವಾಗ ಫಿನಿಶ್ ಆಯಿತು ಅಂತಲೇ ಹೇಳ್ಬೋದು. ನೋಡಿ ಫುಲ್ ಡ್ರೈ ಆಗಿದೆ. ನೋಡಿ ಒಂಚೂರು ಏನು ನೀರು ಕಾಣಿಸ್ತಾ ಇಲ್ಲ. ನೋಡಿ ಆವಾಗಲೇ ನಾನು ಹಾಕ್ಕೊಡುವಾಗ ಎಷ್ಟು ಒಂದು ಕಟ್ ಸೊಪ್ಪು ಹಾಕ್ಕೊಂಡಿದ್ದಕ್ಕೆ ಎಷ್ಟೇಷ್ಟಾಯಿತು. ಫುಲ್ ಫ್ರೈ ಮಾಡಿಬಿಟ್ನಲ್ವ, ಎಲ್ಲ ಮೆತ್ತಗಾಗ್ಬಿಟ್ಟಿದೆ. ಒಂಚೂರು ಕೈ ಅಂತಲೇ ಇರಲಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಅಮ್ಕಿದ್ರೆ ನೀರು ಬರುತ್ತಲ್ವ ಅಂತ ನೀರಿತ್ತು ಸ್ವಲ್ಪ, ಇನ್ನೂ ಡ್ರೈ ಆಗಲಿ ಅಂತ ಹೇಳಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ದೆ. ಇನ್ನೊಂದು ಸ್ವಲ್ಪನೂ ನೀರಿತ್ತು, ಡ್ರೈ ಆಗಲಿ ಅಂತ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ, ಅಮ್ಕಿಸೋಕ್ಕೆ ನೀರು ಬಂತು ಅಂತೇಳಿ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಬಿಟ್ಬಿಟ್ಟೆ ಫುಲ್ಲು ಡ್ರೈ ಆಗಲಿ ಅಂತ. ಆಮೇಲೆ ನೋಡಿ ಫುಲ್ಲು ಡ್ರೈ ಆಗೋಗ್ಬಿಟ್ಟಿತ್ತು. ಇಷ್ಟೇ, ಸರ್ವ್ ಮಾಡ್ತೀನಿ ಹೇಗಿತ್ತೆ ಅಂತ. ತುಂಬ ಟೇಸ್ಟಿಯಾಗಿತ್ತು. ನೋಡಿ ಸರ್ವ್ ಮಾಡಿದ್ದೀನಿ. ನೀವು ಒಂದು ಸತಿ ಎಲ್ಲ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಮತ್ತೆ ನಿಮಗೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.